ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಯಾವೆಲ್ಲ ಸ್ಕೀಮ್ಗಳಲ್ಲಿ ಎಷ್ಟೆಲ್ಲ ಇಂಟ್ರೆಸ್ಟ್ ಕೊಡ್ತಾರೆ, ರೀಸೆಂಟ್ ಇಂಟ್ರೆಸ್ಟ್ ರೇಟ್ಸ್ ಏನು, ಜುಲೈ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಏನೆಲ್ಲ ಇಂಟ್ರೆಸ್ಟ್ ರೇಟ್ಸ್ ಚೇಂಜ್ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೋಸ್ಟ್ ಆಫೀಸಲ್ಲಿರುವ ಎಲ್ಲ ಸ್ಕೀಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯ ಸ್ಕೀಮ್ ಯಾವುದು ಅಂದರೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟಲ್ಲಿ ನೀವೇನಾದರೂ ಹಣ ಇಟ್ಟರೆ ನಿಮಗೆ 4% ರೀತಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನೀವೇನಾದರೂ 1 ಇಯರ್ ಟರ್ಮ್ಸ್ ಡಿಪಾಸಿಟ್ ಅಲ್ಲಿ ಏನಾದರೂ ಠೇವಣಿ ಇಟ್ಟರೆ ನಿಮಗೆ 6.9% ಪ್ರಕಾರ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. 2 ವರ್ಷದಲ್ಲಿ ನೀವು ಡಿಪಾಸಿಟ್ ಇಟ್ಟರೆ ನಿಮಗೆ 7% ಇಂಟ್ರೆಸ್ಟ್ ಸಿಗುತ್ತೆ. 3 ವರ್ಷ ಡಿಪಾಸಿಟ್ ಇಟ್ಟಾಗ 7% ಇಂಟ್ರೆಸ್ಟ್ ಸಿಗುತ್ತೆ. 5 ವರ್ಷ ಡಿಪಾಸಿಟ್ ಇಟ್ಟಾಗ 7.5% ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ 5 ವರ್ಷದ ರಿಕರಿಂಗ್ ಡಿಪಾಸಿಟ್ ಅಲ್ಲಿ ನಿಮಗೆ 6.5% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನೀವೇನಾದ್ರೂ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಹಣ ತೊಡಸ್ಕೊಂಡ್ರೆ ಅಲ್ಲಿ ನಿಮಗೆ 8.2% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಏನಾದರೂ ನೀವು ಹಣ ತೊಡಸ್ಕೊಂಡ್ರೆ ನಿಮಗೆ ಇಲ್ಲಿ 7.4% ಇಂಟ್ರೆಸ್ಟ್ ದೊರೆಯುತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಹಣವನ್ನ ನಿಮಗೆ 7.7% ಇಂಟ್ರೆಸ್ಟ್ ಸಿಗುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲೂ ಕೂಡ ನಿಮಗೆ 7.1% ಪ್ರಕಾರ ನಿಮಗೆ ಬಡ್ಡಿಯಲ್ಲಿ ಹಣ ಸಿಗುತ್ತೆ. ಕಿಸಾನ್ ವಿಕಾಸ್ ಪತ್ರದಲ್ಲಿ ನೀವು ಹಣ ತೊಡಸ್ಕೊಂಡ್ರೆ ನಿಮಗೆ ಇಲ್ಲಿ 7.5% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಹೊಸ ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ನೀವು ಹಣ ತೊಡಸ್ಕೊಂಡಾಗ ಇದು ಲೇಡೀಸ್ ಮಾತ್ರ 7.5% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್ ಅಲ್ಲೂ ನಿಮ್ಮಲ್ಲಿ ಮಕ್ಕಳಿದ್ದಾಗ, ಹೆಣ್ಮಕ್ಳಿದ್ದಾಗ ನೀವು ಹಣವನ್ನು ಇದರಲ್ಲಿ ತೊಡಸ್ಕೋಬಹುದು. ಇದರಲ್ಲಿ ನಿಮಗೆ 8% ವರೆಗೂ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ.